ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ನಮಸ್ಕರಿಸ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಟಿಪ್ಪು ಸುಲ್ತಾನ್ ಸ್ಟೋರಿ ಆಫ್ ಸ್ವರಾಜ್ ನಾಮ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ನಾನು ಪೋಸ್ಟ್ ಹಾಕಿದ್ದೆ. ಇವತ್ತು 6:30ಕ್ಕೆ ನಾನು ವಿಡಿಯೋ ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಸ್ವರಾಜ್ ನಾಮ ಏನಪ್ಪ ಅಂತಂದರೆ, ಮೊದಲನೇದಾಗಿ ನಾನು ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಹಿತಿಗಳಾದಂತಹ ಗಿರೀಶ್ ಕಾರ್ನಾಡ್ರವರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ನಮ್ಮ ಚಲನಚಿತ್ರ ನಟರು ಅನಂತ್ ನಾಗ್ ಸರ್ ಇದ್ದಾರಲ್ಲ, ಅವ್ರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅನ್ನೋದನ್ನು ನಾನು ಕೊನೆಯದಾಗಿ ಹೇಳ್ತೀನಿ, ಇಲ್ಲ ಅಂತಂದರೆ ಮಧ್ಯದಲ್ಲೇ ಹೇಳ್ತಾ ಹೋಗ್ತೀನಿ ಫ್ಲೋ ಅಲ್ಲಿ. ಓಕೆನಾ ಸ್ನೇಹಿತರೆ? ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಟಿಪ್ಪು ಸುಲ್ತಾನ್ ಸ್ಟೋರಿ ಆಫ್ ಸ್ವರಾಜ್ ನಾಮ ಅಂತ ಹೇಳ್ಬಿಟ್ಟು. ಇದು ಸ್ವರಾಜ್ ನಾಮ ಏನಪ್ಪ ಅಂತಂದರೆ, ಬಾಲಿವುಡ್ಡಲ್ಲಿ ಡಿ ಚಂದನದಲ್ಲಿ ನಮ್ಮ ಸಾಹಿತಿಗಳಾದಂತಹ ಗಿರೀಶ್ ಕಾರ್ನಾಡ್ರವರು ಒಂದು ಡೈರೆಕ್ಷನ್ ಮಾಡ್ತಾರೆ ಸೀರಿಯಲ್ನ. ಅದು ಈಸ್ವಿ ಯಾವುದಪ್ಪ ಅಂತಂದರೆ 1997ನಲ್ಲಿ ಒಂದು ಸೀರಿಯಲ್ನ ಡೈರೆಕ್ಷನ್ ಮಾಡ್ತಾರೆ. ಅದು ಮೊಘಲರಿಗೆ ಸಂಬಂಧಪಟ್ಟಿದ್ದು. ಅದು 190 ವರ್ಷಗಳ ಹಿಂದಿನ ಹಳೆಯ ಕಥೆಯನ್ನು ತಗೊಂಡು ಗಿರೀಶ್ ಕಾರ್ನಾಡ್ರವರು ಡೈರೆಕ್ಷನ್ ಮಾಡ್ತಾರೆ. ಎಷ್ಟು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅದರಲ್ಲಿ ಅಂತಂದರೆ, ನಾನು ಆ ಸೀರಿಯಲ್ನ ಒಂದು ವಾರ ನೋಡಿದ್ದೀನಿ ಸ್ನೇಹಿತರೆ, ಒಂದು ವಾರ ನೋಡಿದ್ದೀನಿ. ಸೊ ನೋಡ್ತಾ ನನಗೆ ಟಿಪ್ಪು ಸುಲ್ತಾನ್ದು ಒಂದು ಕ್ಯಾರೆಕ್ಟರ್ ಬರುತ್ತೆ. ಎಷ್ಟು ಅಮೇಝಿಂಗಾಗಿ ತೋರಿಸಿದ್ದಾರೆ ಅಂತಂದರೆ, ಈಗಿನ ಪೀಳಿಗೆ ಆಗಿರ್ಬೋದು ಮತ್ತು ರಾಜಕಾರಣಿಗಳಾಗಿರ್ಬೋದು, ಯಾರ್ಯಾರೆಲ್ಲ ನೀವೆಲ್ಲ ಟಿಪ್ಪು ಸುಲ್ತಾನ್ ಮತಾಂಧ ಅದು ಇದು ಅಂತ ನೀವು ಹೇಳ್ತಿರಲ್ಲಪ್ಪ, ಒಂದು ಸತಿ 1997ನೇ ಇಸ್ವಿಲಿ ಗಿರೀಶ್ ಕಾರ್ನಾಡು ಡೈರೆಕ್ಷನ್ ಮಾಡಿರ್ತಕ್ಕಂತಹ ಸ್ವರಾಜ್ ನಾಮ ಅಂತ ಹಿಂದಿ ಸೀರಿಯಲು ಬಾಲಿವುಡ್ಡಲ್ಲಿ ಬಿಡುಗಡೆ ಆಗಿದೆ. ಡಿ ಚಂದನದಲ್ಲಿ ರಿಲೀಸ್ ಆಗಿದೆ. ಯೂಟ್ಯೂಬಲ್ಲಿ ಹೋಗಿ ನೀವು ಬೇಕಂದರೆ ಸರ್ಚ್ ಮಾಡ್ಕೋಬೋದು. ಟಿಪ್ಪು ಸುಲ್ತಾನ್ ಪಾತ್ರವನ್ನು ವಹಿಸಿದ ಯಾರಪ್ಪ ಅಂತಂದರೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಅನಂತ್ ನಾಗ್ ಸರ್ ಅವರು ಟಿಪ್ಪು ಸುಲ್ತಾನ್ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತಂದರೆ, ಎಳೆಯಾಗಿ ಬಿಚ್ಚಿದ್ದಾರೆ. ಟಿಪ್ಪು ಸುಲ್ತಾನ್ ಅಂದರೆ ಏನು, ಟಿಪ್ಪು ಸುಲ್ತಾನ್ ಯಾರಿಗೋಸ್ಕರ ಹೋರಾಟ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಥ ಸಾಹಿತಿಗಳು ಟಿಪ್ಪು ಸುಲ್ತಾನ್ ಬಗ್ಗೆ ಆವಾಗಲೇ 1997ನಲ್ಲೇ ಅವರು ಸೀರಿಯಲ್ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಇದ್ದಾರಲ್ಲ, ನಿರ್ದೇಶಕರಿದ್ದಾರಲ್ಲ, ಗಿರೀಶ್ ಕಾರ್ನಾಡ್ ಸಾಹೇಬರು ಎಷ್ಟು ಬ್ರಿಲಿಯಂಟ್ ಇದ್ದಾರೆ ಅಂತಂದರೆ ನೋಡಿ. ಎಲ್ಲೋ ಕಾಂಟ್ರವರ್ಸಿ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲೂ ಅವರು ಫ್ರೀಡಮ್ ಫೈಟರ್ ಹೆಸರುಗಳನ್ನ ಎಲ್ಲೂ ಇಟ್ಟಿಲ್ಲ, ಸರಿನಾ? ಸ್ವರಾಜ್ ನಾಮ ಅಂತ ಹೇಳ್ಬಿಟ್ಟು ಟೈಟ್ಲ್ ಇಟ್ಬಿಟ್ಟು ಸೀರಿಯಲ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಅದರಲ್ಲಿ ಟಿಪ್ಪು ಸುಲ್ತಾನ್ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂತಹ ನಮ್ಮ ಅನಂತ್ ನಾಗ್ ಸರ್ ಅವ್ರದ್ದು ಒಂದು ಕ್ಲಿಪ್ ಹಾಕ್ತೀನಿ, ಸೊ ನೋಡ್ಕೊಂಡು ಬನ್ನಿ. खतरा कैसा खतरा? आपने लॉर्ड कॉर्नवालिस का कॉल नहीं सुना? वैसे भी हमारे लड़कों को नुकसान पहुंचाकर जान कंपनी को कौन सा सोना चांदी मिलने वाला है? बच्चे महफूज रहेंगे इंशाल्लाह। खतरा तो ये है कि हमारे बच्चे को उनकी जुबान सिखाएंगे, अंग्रेजी, जिसमें मासूम बच्चों को जंगी कैदी बनाना मुमकिन है। बस जल्द से जल्द हम मुआहिदीन को पक्का कर लें, ताकि हमारे बच्चे उनकी जुबान ना सीख पाएं। हमें सारी शर्तें मंजूर हैं। ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಈ ವಿಡಿಯೋ ಮೂಲಕ ಇಷ್ಟೇ, ಯಾರ್ಯಾರೆಲ್ಲ ಟಿಪ್ಪು ಸುಲ್ತಾನ್ ವಿರೋಧಿ ಮತ್ತು ಮತಾಂಧ ಅದು ಇದು ಅಂತ ಯಾರ್ಯಾರೆಲ್ಲ ಬೊಗಳೆ ಬಿಟ್ಕೊಂಡು ಬಂದ್ರಲ್ಲಪ್ಪ, ಪಾಪ ನಮ್ಮ ಅಮಾಯಕರ ಜನರ ಮನಸ್ಸನ್ನ ಹಾಳು ಮಾಡಿ ಶಾಂತಿನ ಕೆಡಿಸಿ ಟಿಪ್ಪು ಮತಾಂಧ ಅದು ಇದು ಅಂತ ನೀವು ಹೇಳ್ಕೊಂಬಂದಿದ್ದೀರಲ್ಲ, ನಿಮಗೂ ಕೂಡ ನಾನು ಮನವಿ ಮಾಡ್ಕೋತೀನಿ. ಸಮಯ ಇದ್ದರೆ ಬಿಡುವು ಮಾಡಿಕೊಂಡು ಒಂದು ಸತಿ ಸ್ವರಾಜ್ ನಾಮ ಅಂತೇಳ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಸ್ನೇಹಿತರೆ ಮತ್ತು ವೀಕ್ಷಕರೇ, ನೀವು ಕೂಡ ಅಷ್ಟೇ, ಸುಮ್ಮನೆ ನಾನೇನೋ ಹೇಳಿದ್ದೀನಿ ಅಂತೇಳ್ಬಿಟ್ಟು ಸುಮ್ಮನೆ ಕಾಮೆಂಟು ಲೈಕ್ ಮಾಡೋದಲ್ಲ. ಹೋಗಿ ನಾನು ಹೇಳಿರೋದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತೇಳ್ಬಿಟ್ಟು ನೀವು ಸರ್ಚ್ ಮಾಡಬೇಕು. ನೋಡಾದ್ಮೇಲೆ ಎಸ್ ಕಣಯ್ಯ ನೀನು ಹೇಳಿರೋದು ಕರೆಕ್ಟು ಅಂತ ಹೇಳಿ ಬಂದು ಆಮೇಲೆ ಕಾಮೆಂಟ್ ಹಾಕಿ, ಸರಿನಾ? ಈಗಿನ ಯಂಗ್ಸ್ಟರ್ಸ್ಗಳಿಗೆ
ಹಿಸ್ಟ್ರಿ ಅಂದರೆ ಏನು, ಇತಿಹಾಸ ಏನೂ ಗೊತ್ತಿಲ್ಲ. ಸೊ ಕೆಲವೊಬ್ರನ್ನ ಅವರು ಫಾಲೋ ಮಾಡ್ತಾ ಇರ್ತಾರೆ, ಅವ್ರು ಹೇಳಿದ್ದೇ ವೇದ ವಾಕ್ಯವಾಗಿರುತ್ತೆ. ಹಂಗಾಗಿ ವಿರೋಧಿಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಟಿಪ್ಪು ಸುಲ್ತಾನಿಗೆ ಸಂಬಂಧಪಟ್ಟಂಗೆ ಯಾರಾದರೂ ಏನಾದರೂ ಅವಹೇಳನಕಾರಿ ಮಾಡಿದ್ರೆ ದಯವಿಟ್ಟು ಅವ್ರನ್ನ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ. ನಮ್ಮ ಹೆಮ್ಮೆಯ ಪುತ್ರ ಗಿರೀಶ್ ಕಾರ್ನಾಡ್ ಅವರೇ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಪಾತ್ರವನ್ನು ನಮ್ಮ ಅನಂತ್ನಾಗ್ ಸಾರೇ ನಿರ್ವಹಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿ ಅವರಿಗೆ ಹೇಳಿ ಅಂತ ಹೇಳ್ತಾ, ಈ ವಿಡಿಯೋ ಮತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಕೆಲವೊಬ್ಬರಿಗೆ ಉರಿ ತಂದಿದೆ ಅಂತ ಹೇಳ್ತಾ, ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಇನ್ನೇನು ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹೀಗೆ ನನ್ನ ಮೇಲೆ ಇರಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ನಿಮಗೆ ಗೊತ್ತಿದ್ದಿರೋಂತಹ ಮಾಹಿತಿಗಳು ರಿಸರ್ಚ್ ಮಾಡಿ ಅದನ್ನು ನಿಮ್ಮ ಮುಂದೆ ಇಡೋಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇರಲಿ, ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್, ಟೇಕ್ ಕೇರ್.